ಮಾಲಕರು ನಮಸ್ಕಾರ. ನಾವು ಇಲ್ಲೇ ಪಕ್ಕದ ಹಳ್ಳಿಯವ್ರಿ ಸೌಸುದ್ದಿ ಅವ್ರು. ನಾವು ನಿಮ್ದೊಂದು ಸ್ವಲ್ಪ ಆ ಕಡೆ ಈ ಕಡೆ ಪಬ್ಲಿಕೇಶನ್ ಆಗಾಕೈತಿ. ಏನು ಪಬ್ಲಿಕೇಶನ್ ಆಗಾಕೈತಿ ಅಂದ್ರೆ ಇದು ಯಾವುದೋ ಒಂದು ಯಾವುದೋ ಒಂದು ತಳಿ ಬೇರೆ ಕಬ್ಬಿನ ತಳಿ ಹೆಚ್ಚಾರಂತ ನಮ್ಗೆ ಸುದ್ದಿ ಬತ್ರಿ. ಅದನ್ನ ನಾವು ಪರಿಚಯ ಮಾಡ್ಕೊಂಡ ರೈತರಿಗೆ ಒಂದ್ ಸ್ವಲ್ಪ ಅವ್ರಿಗೂ ಗೊತ್ತಾಗ್ಲಿ ತಳಿ ಬದಲಕ್ಕ ನಾವು ಕೇಳಕ್ ಬಂದೇವ್ ನಿಮ್ಮನ್ನ. ಇದ್ರ ಬದಲು ಸ್ವಲ್ಪ ನಮ್ಗೆ ಮಾಹಿತಿ ಹೇಳ್ರಲ್ಲ. ಅದ್ರಾಗ ಏನೈತಿ ಅಂದ್ರ ರೈತರ ನಿನ್ನಿಂದ ಕಟಾ ಮಾಡತ್ತಿರತ್ತ ಇದು ಹೆಂಗ ಎಷ್ಟು ಟನ್ ಬರತೈತಿ, ಇಳುವರಿ ಎಷ್ಟು ಬೀಳತೈತಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಟ್ರಿ ಅಂದ್ರ ನಾವು ಇನ್ನುಳಿದ ರೈತರಿಗೆ ಹೇಳ್ತವು. ಯಾಕಂದ್ರೆ ನಾವು ಕಬ್ಬು ಕಟಾವ್ ಮಾಡೋದ ನಮ್ಮ ಗ್ಯಾಂಗ್ ಅದಾವು, ಹೆಚ್ಚಿನ ಇಳುವರಿ ಪಡ್ಕೊಲಿ ಇನ್ನುಳಿದ ರೈತರ ಅಂತೇಳಿ ನಾವು ನಿಮ್ಮನ್ನ ಕೇಳಕ್ ಬಂದದು. ಅದ್ರ ಉದ್ದೇಶದಿಂದ ನೀವು ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೇಕಾಗಿ ನಮ್ಮಲ್ಲಿ ಕಳಕಳಿ ವಿನಂತಿ ಮಾಡ್ತಾನೆ. ಈ ಕಬ್ಬಿನ ಒಂದು ಕ್ಷೇತ್ರವನ್ನು ವೀಕ್ಷಣೆ ಮೊದಲ ನಿಮ್ಮ ಊರ ಮತ್ತು ಇದನ್ನ ಹೇಳ್ರಿ. ನನ್ನ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ನಮಸ್ಕಾರ. ಈಗ ನಮ್ದು ಊರು ದೇವಾಪುರಟ್ಟಿ, ಗ್ರಾಮ ಪಂಚಾಯತಿ ಕಟಕ್ಬಾವಿ, ತಾಲೂಕಾ ರಾಯಬಾಗ, ಜಿಲ್ಲಾ ಬೆಳಗಾವಿ. ಈ ಕಬ್ಬಿನ ತಳಿ ಸಂಕೇಶ್ವರದವ್ರದ್ದು ಇದೆ ಹೊರಟಿ. ಅಂದ್ರೆ ತಳಿ ಹೆಸರ SNK 13374 ಅಂತೇಳಿ. SNK 13374. ಈ ಕಬ್ಬ ಹಚ್ಚ ನಾವು ಹಾದ ವರ್ಷ ಹಚ್ಚಿದ್ದು 5,000 ರೂಪಾಯಿ ಟನ್ ಕಬ್ಬ ಬೀಜಕ್ಕೆ ಹೋಗಿತ್ರಿ. ಈಗ ನಮ್ಮಂತ ರೈತರು ರೈತೆಲ್ಲ ತೊಗೊಂಡ್ರು. ಈ ಕಬ್ಬು ಬೆಳ್ಯಾಕೇನ ಪರವಾಗಿಲ್ಲ, ಚಲೋ ಐತಿ. ಆದ್ರೆ ಕಬ್ಬ ಹಚ್ಚೇನೆ ಅಂತೇಳಿ ಕಟ್ಟಿ ಮೇಲೆ ಕೂತು ಕಟ್ಟಿ ಹೇಳೋರಿಗೆ ಇದು ಕಬ್ಬ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ನೀವು ಹೇಳೋದ ದುಡಿಕೆ ಆಗ್ಬೇಕು. ಕಬ್ಬ ಹಚ್ಚಿದ ಕೂಡಲೇ ಈಗ ಒಬ್ಬ ಹುಡುಗ ಗೆರೆ ಕೊರದ್ ಹೆಂಗ್ ಕಬಡ್ಡಿ 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 ಅತ್ತಲ್ಲ, ಅವ ಗ್ರೌಂಡ್ನ್ಯಾಗ ಹೋಗಿ ಔಟ್ ಆಗ್ಬೇಕಾದ್ರೆ ಉಸುಲ್ ಬಿಟ್ರೆ ಔಟ್ ಹಾಕಣ. ಈ ರೈತರು ಕಬ್ಬ ಹಚ್ಚಿ ಕಟ್ಟಿ ಮೇಲೆ ಕಟ್ಟಿ ಹೇಳಕ್ ಕೂತ್ರೆ ಅವ್ರು ಔಟ್ ಅವ್ರು ಒಂದು ಕಾಳಜಿಪೂರ್ವಕವಾಗಿ ಏನಾರ ಕಬ್ಬು ಇದನ್ನ ಬೆಳೆಸಿರಂದ್ರ ಹೆಚ್ಚಿನ ಇಳುವರಿ ತಗೊಳಕ ಒಂದು ಅನುಕೂಲ ಐತಿ. ಎಕರೆ ಹಿಂಬಾಲ್ರಿ ಎಷ್ಟು ಬೀಳ್ಬೋದ್ರಿ ಇಳುವರಿ? ಒಂದ್ ಎಕರೆ ಹಿಂಬಾಲ್ರಿ ಇದೆ ನಾವು ಬೆಳ್ಸಾಕಲ್ಲಿ ಈಗ 60, 70, 80 ಟನ್ ಇಳುವರಿ ಬೀಳ್ತೈತಿ. ಈಗ ಆಲ್ರೆಡಿ ನಿಮ್ಗೆ ಬೀಳತೈತ್ರಿ. ಮತ್ತೆ ಇದಕ್ಕೆ ಅಗದಿ ಅಲ್ಪಾವಧಿ ಒಳಗೆ ಇದೊಂದು ಹೆಚ್ಚಿನ ಇಳುವರಿ ಬರಾಕ ಒಂದು ಅವಕಾಶ ಐತಿ. ಈ ಹೊರಗಿನ ಎಲ್ಲ ಚೊಕ್ಕ ಒಂದ್ ವರ್ಷ 13 ತಿಂಗಳು 14 ತಿಂಗಳ ಬಿಟ್ಟು ಅವ್ರು ನಾವು 100 ಟನ್ ತೆಗೆದು 10 ತೆಗಿತೀವಿ. ಇದೇನಂತ್ರಿ 8 9 ತಿಂಗಳ 10 ತಿಂಗಳದೊಳಗೆ ಹಾರ್ವೆಸ್ಟ್ ಮಾಡಿರಂತೂ ಉತ್ತಮ ಇಳುವರಿ ಬರ್ತೈತಿ. ಮತ್ತೆ ಕಬ್ಬಿನ ಸೈಜನ್ನು ಡೆವಲಪ್ಮೆಂಟ್ ಐತಿ. ಗೇನಿಗೊಂದು ಗಣಿಕಿದೆ, ಗೇನಿಗೊಂದು ಗಣಿಕಿದಾವ್ರಿ. ಆಮೇಲೆ ಇವ ಒಂದು ತಿಂಗಳಿಗೆ 2 ಗಣಿಕೆ ಬಿಡ್ತೈತಿ. ಆರಾಮ ನಿಮ್ಗೆ ಇಳುವರಿ ಒಳಗೆ ಬದಲಾವಣೆ ತಗೊಳಕ್ ಒಂದು ಅವಕಾಶ. ಇದಕ್ಕೆ ಲಾಗುಡಿ ಅಥವಾ ಗೊಬ್ಬರ ಗಿಬ್ಬರ ಏನು ಜಾಸ್ತಿ ಹಾಕ್ಬೇಕು? ಒಂದು 2 ಸಲ ಇದಕ್ಕೆ ಡ್ರಂಚಿಂಗು ಮಾಡ್ಬೇಕು, ಮತ್ತೆ ಒಂದು 2 ಸ್ಪ್ರೇನು ತಗೋಬೇಕು. ಅದಕ್ಕಾದಂತ ತಮ್ಮದೇ ಆದಂತ ಔಷಧ ಅಂಗಡಿನೂ ಐತ್ರಿ ನಿಮ್ಮದೀಗ? ಹೌದು, ನಿಮ್ಮಲ್ಲೇನೋ ಸಿಗ್ತಾವ್ರಲ್ಲ? ಎಲ್ಲ ನಮ್ಮಲ್ಲಿ ಸಿಗ್ತಾವ್ರಿ. ನಮ್ಮ ಶ್ರೀ ವೀರೇಶ್ವರ ಅಗ್ರಿ ಕ್ಲಿನಿಕ್ ಕಟಕ್ಬಾವಿ ಒಳಗೂ ನಾವು ಕೃಷಿ ಸಲಹೆ ಸೂಚನೆ ಕೊಡುವಂಥ ಒಂದು ಕೇಂದ್ರ ಐತಿ. ಆಮೇಲೆ ಅದೇ ರೀತಿ ರಾಯಬಾಗದಾಗ ನಾವೀಗ ಎಲ್ಲಿದಾಗ ಹೇಮಾ ಕೃಷಿ ಸೇವಾ ಕೇಂದ್ರ ಅಂತೇಳಿ ಅಲ್ಲಿ ಒಂದು ಕೃಷಿ ಸೇವಾ ಕೇಂದ್ರ ಐತಿ. ಅಲ್ಲಿ ರೈತರು ವಿಸಿಟ್ ಮಾಡಿ ಕೃಷಿ ಮಾಹಿತಿ